ಈಗಾಗಲೇ ಈ 24 ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆ 9ನೇ ತಾರೀಕಿಗೆ ಮತದಾನ ದಿನಾಂಕ ಮತ್ತು 4ನೇ ತಾರೀಕು ಮತ ಎಣಿಕೆ ದಿನಾಂಕ ಚುನಾವಣಾ ಆಯೋಗದಿಂದ ನಿಗದಿಪಡಿಸಿದೆ. ಈಗಾಗಲೇ 15/3/2026ರಿಂದ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ಇದರಲ್ಲಿ ನಾಮಪತ್ರ ವಿತ್ಡ್ರಾವಲ್ ನಿನ್ನೆ ಲಾಸ್ಟ್ ಡೇಟ್ ಇತ್ತು. 9 ಜನ ಅಂತಿಮ ಇದರಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿ ಉಳಿದಿರ್ತಾರೆ. ಇದರಲ್ಲಿ ನಮಗೆ ಚುನಾವಣಾ ಆಯೋಗದಿಂದ ವೀಕ್ಷಕರಾಗಿ ಸಾಮಾನ್ಯ ವೀಕ್ಷಕರು ಅಂತ ಹೇಳಿ ಶ್ರೀಮತಿ ಪಾರುಲ್ ಪಟ್ವಾರಿ ಮೇಡಮ್ ಅವ್ರ ನಂಬರ್ ಹೇಳ್ತೀನಿ, ತಾವು ಬರ್ಕೋಬಹುದು. ಏನೇ ಗ್ರೀವೆನ್ಸಸ್ ಇದ್ರು ಏನೋ ತಮ್ಮದು ಇದನ್ನು ಕೂಡ ಅವ್ರಿಗೆ ತಿಳಿಸ್ಬೋದು. 9535 ಇದನ್ನು ತಮ್ಮ ಶೇರ್ ಮಾಡಿಬಿಡ್ತೀನಿ, ಬೇರೆ ಶಾರ್ಟ್ ಕಾಪಿ ಶೇರ್ ಮಾಡಿಬಿಡ್ತೀನಿ. 506540 ಶ್ರೀಮತಿ ಪಾರುಲ್ ಪಟವಾರಿ, ಇವರು ಜನರಲ್ ಅಬ್ಸರ್ವರ್. ಇನ್ನೊಬ್ಬರು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಸಿದ್ದಿಕ್ ಮೊಹಮ್ಮದ್ ಇಕ್ಬಾಲ್ ಅಂತೇಳಿ 7483737767. ನೆಕ್ಸ್ಟ್ ಹಾಗೆ ಪೊಲೀಸ್ ವೀಕ್ಷಕರಾಗಿ ಶ್ರೀ ರೋಹನ್ ಆನಂದ್ ಅಂತೇಳಿ IPS ಆಫೀಸರು 9978408718. ತಮಗೆ ಈಗಾಗಲೇ ಗೊತ್ತಿದೆ ನಮ್ಮ ಇದರದ್ದು ಟೋಟಲ್ ಮತಕ್ಷೇತ್ರಗಳು 326 ಇದೆ. ಲಾಸ್ಟ್ ಟೈಮ್ ತಮಗೆ ಅಟೆಂಡ್ ಮಾಡಿದ್ರೆ 319 ಇತ್ತು. ಮತಗಟ್ಟೆಗಳು ಲಾಸ್ಟ್ ಟೈಮ್ ನಾವು ಏನು ಇದು ಮಾಡಿದಾಗ 319 ಇತ್ತು. ಮತ್ತು ಚುನಾವಣಾ ಆಯೋಗ ನಿರ್ದೇಶನತೆ 1500 ಮತದಾರ ಜಾಸ್ತಿ ಎಲ್ಲಿದ್ದಾರೋ ಅಲ್ಲಿ ಮತ್ತೆ ಅಕ್ಸಿಲರಿ ಕ್ರಿಯೇಟ್ ಮಾಡಿದ್ವಿ. 3 ಅಕ್ಸಿಲರಿ ಪೊಲೀಸ್ ಸ್ಟೇಷನ್ ಇದು ಮಾಡಿದೆ ಮತಗಟ್ಟೆಗಳನ್ನು. ಅದು ಕೂಡ ಆಯೋಗದ ಅನುಮೋದನೆ ಆಗಿದೆ. 322 ಪೊಲೀಸ್ ಸ್ಟೇಷನ್ಸ್ ಇದೆ. ಇದರಲ್ಲಿ ಟೋಟಲ್ ಒಟ್ಟು ಮತದಾರರು 2,59,797. ಅದರಲ್ಲಿ ಹೆಣ್ಣು ಮಕ್ಕಳು 1,32,775, ಗಂಡು 1,26,999. ನಮ್ಮದು ಜೆಂಡರ್ ರೇಷಿಯೋ 1045 ಇದೆ. ಅಂದರೆ ಅದರ ಹೆಣ್ಣು ಮಕ್ಕಳು ಸಂಖ್ಯೆ ಜಾಸ್ತಿ ಇದೆ ಮತದಾರರು. ನೆಕ್ಸ್ಟು ಇಲ್ಲಿ ನಮ್ದು ಯಂಗ್ ವೋಟರ್ಸ್ ಎಷ್ಟಿದಾರಪ್ಪ ಅಂದರೆ ನಮ್ಮ ಇದರಲ್ಲಿ ಮತದಾರ ಪಟ್ಟಿಯಲ್ಲಿ 4,387. 85 ವರ್ಷದ ಮೇಲ್ಪಟ್ಟವರು 3,017 ಇದೆ. ಹಾಗೆ ದಿವ್ಯಾಂಗ PWD ವೋಟರ್ಸು 2,643 ಇದ್ದಾರೆ. 100+ ವೋಟರ್ಸು 38. ಸೇವಾ ಮತದಾರರು 385 ಇದ್ದಾರೆ. ಅದರಲ್ಲಿ 373 ಗಂಡು, 12 ಹೆಣ್ಣು ಸೇವಾ ಮತದಾರರಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಚುನಾವಣಾ ಆಯೋಗದ್ದು ಡೈರೆಕ್ಷನ್ಸ್ ಕೊಟ್ಟಿತ್ತು. 85+ ಹೆಚ್ಚು ವಯಸ್ಸಿನಂಥವ್ರಿಗೆ ಮನೆಯಿಂದ ವೋಟ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಹಾಗೆ ದಿವ್ಯಾಂಗ PWD ಎಲೆಕ್ಟರ್ಸ್ ಕೂಡ ಮನೆಯಲ್ಲಿ ಮಾಡಲಿಕ್ಕೆ ಅವಕಾಶ ಇತ್ತು. ಅವ್ರಲ್ಲಿ ಟೋಟಲ್ ವೋಟರ್ಸ್ ಎಷ್ಟಿದ್ರು, ಟೋಟಲ್ 20 ಇಶ್ಯೂಡ್ 2,274 ಮಂದಿಗೆ ಇಶ್ಯೂ ಮಾಡಿದ್ದೆವು. ಅದರಲ್ಲಿ 183 ಮಂದಿ ಇಶ್ಯೂ ಮಾಡಿ ಅವರು ಅಲ್ಲಿ ನಮ್ಮಲ್ಲೇ ಬಂದು ವೋಟ್ ಹಾಕಂತ ಹೇಳಿದಾರೆ. ಅದು ಕೂಡ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೇವೆ. ನಾವು 1ನೇ ತಾರೀಕಿಂದ 7ನೇ ತಾರೀಕು ಮುಕ್ತಾಯ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸೆಕ್ಟರ್ ಆಫೀಸರ್ ಅದಕ್ಕೊಂದು ಡೆಡಿಕೇಟೆಡ್ ಟೀಮ್ ಇದೆ ವಿತ್ ವಿಡಿಯೋಗ್ರಾಫಿ. ಅದಕ್ಕಿಂತ ಮುಂಚಿತವಾಗಿ ನಾವು ಎಲ್ಲ ಕ್ಯಾಂಡಿಡೇಟ್ಸ್ಗೂ ಒಂದು ದಿನ ಮುಂಚೆ ಅವರಿಗೆ ನಾವು ಗಮನ ತೊಗೊಬೇಕಾಗ್ತದೆ. ಇವತ್ತಿನ ದಿನ ನಾವು ಈ ವೋಟ್ ಅಂಚೆ ಮತಪತ್ರ ಇದು ಮಾಡ್ತಾ ಇದ್ದೀವಿ ಅಂತೇಳಿ ಒಂದಿನ ಅವ್ರಿಗೆ, ಆಮೇಲೆ ಕ್ಯಾಂಡಿಡೇಟ್ಸ್ ಕೂಡ ಒಂದು ದಿನ ಮುಂಚಿತವಾಗಿ ನಾವು ತಿಳಿಸ್ತಾ ಇದ್ದೀವಿ. ಹಾಗೆ PWD ವೋಟರ್ಸು ಅಲ್ಲಿ 12 ಎಷ್ಟಾಗಿದೆ 90, ಒಟ್ಟು 180 + 90. ಇದು ಅವ್ರ ಮನೆಗೆ ಹೋಗ್ಬಿಟ್ಟು ಅಂಚೆ ಮತಪತ್ರಗಳ ಮುಖಾಂತರ ಮತದಾನ ಮಾಡೋದು. ಇದು ಪ್ರಕ್ರಿಯೆಯಲ್ಲಿ ಚುನಾವಣಾ ಆಯೋಗದ ಏನು ವಯಸ್ಸಾದವ್ರಿಗೆ ಪ್ಲಸ್ PWD ಇದ್ದವ್ರಿಗೆಲ್ಲ ಅದು ಕೂಡ ಇದೆ. ಈಗಾಗಲೇ ಸಿಬ್ಬಂದಿಗಳ ನಿಯೋಜನೆಯನ್ನು ಕೂಡ ಮಾಡಿದೆವು, ತರಬೇತಿನೂ ಕೊಟ್ಟಿದ್ದೆವು. ಮೊದಲನೇ ತರಬೇತಿ ಆಗಿದೆ. ಇವಾಗ 900 ಜನ ತರಬೇತಿ ಆಗಿದೆ. ಟೋಟಲ್ 1,544 ನಮ್ಮ ಪೋಲಿಯೋ ಸ್ಟಾಫ್ 322 ಇದೆ ಮತಗಟ್ಟೆಗಳು. ಅದಕ್ಕೆ 4 ಪ್ರಿಸೈಡಿಂಗ್ ಆಫೀಸರ್, AP ಅವರು, ಪೋಲಿಂಗ್ ಆಫೀಸರ್ಸ್ ಇಬ್ಬರು, ಪ್ಲಸ್ 20% ರಿಸರ್ವ್. ಹಾಗೆ ಮೈಕ್ರೋ ಅಬ್ಸರ್ವರ್ಸ್ ಕೂಡ ಅವ್ರನ್ನೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಇಶ್ಯೂ ಆಗಿದೆ. ಅವ್ರಿಗೂ ಕೂಡ ತರಬೇತಿ ಆಗಿದೆ. ಅವ್ರದ್ದು 102 ನಂಬರ್ ಸಂಖ್ಯೆ ಇದೆ. ಅವ್ರದ್ದು ಕೂಡ ತರಬೇತಿ ಆಗಿದೆ. ಈ ನೀತಿ ಸಂಹಿತೆ ಪಾಲನೆ ಮಾಡಲು ನಮ್ಮಲ್ಲಿ ಸೆಕ್ಟರ್ ಆಫೀಸರ್ ಅಪಾಯಿಂಟ್ ಮಾಡಿದ್ದೆವು. ಬಾಗಲಕೋಟ್ ಏನು ವಿಧಾನಸಭಾ ಮತ ಕ್ಷೇತ್ರ ಇದೆ ಅಲ್ರಿ, ಅದಕ್ಕೆ 29 ನಾವು ಸೆಕ್ಟರ್ ಆಫೀಸರ್ ನೇಮಕ ಮಾಡಿದ್ದೆವು. ಹಾಗೆ ಫ್ಲೈಯಿಂಗ್ ಸ್ಕ್ವಾಡ್ಸ್ ಟೋಟಲ್ ಜಿಲ್ಲೆಗೆ ಆಗುತ್ತೆ. ಇದು ಮಾದರಿ ನೀತಿ ಸಮಿತಿಯು ಜಿಲ್ಲೆಯಾದ್ಯಂತ ಸಮಿತಿ ಜಾರಿ ಇರೋದ್ರಿಂದ
ಜಿಲ್ಲೆಯಾದ್ಯಂತ ನಾವು ಸ್ಕ್ವಾಡ್ ಮಾಡಿದ್ದೇವೆ. ಫ್ಲೈಯಿಂಗ್ ಸ್ಕ್ವಾಡ್ ಒಟ್ಟು ಸಂಖ್ಯೆ 60, ಚೆಕ್ ಪೋಸ್ಟು 24 ಹಾಕಿದ್ದೇವೆ, ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮು 72 ಇದೆ, ವಿಡಿಯೋ ಸರ್ವೇಲೆನ್ಸ್ ಟೀಮು 22 ಇದೆ. ಇದರಲ್ಲಿ ಮಾದರಿ ನೀತಿ ಇದರದ್ದು ಸೀಜರ್ಸು ಎಲ್ಲ ಇದು ನೋಡಲಿಕ್ಕೆ ಮತ್ತು ಸ್ವೀಪ್ ಇದನ್ನೆಲ್ಲ ನೋಡಲಿಕ್ಕೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನೋಡ್ತಾರೆ. ದೂರ ನಿರ್ವಹಣೆಗೆ 2 ಇದು ಮಾಡಿದ್ದೇವೆ, ನಂಬರ್ಸ್ ಇದೆ. ಒಂದು ತಾಲೂಕು ಆಫೀಸಲ್ಲಿದೆ, ಒಂದು ನಮ್ಮ DC ಆಫೀಸಲ್ಲಿ ಇದೆ. ತಾಲೂಕು ಆಫೀಸಲ್ಲಿ ನಂಬರ್ 08354 235374, 08354 235100. ಸಾರ್ವಜನಿಕರಾಗಲಿ, ಅಭ್ಯರ್ಥಿಗಳಾಗಲಿ, ಮತದಾರರಾಗಲಿ, ತಾವಾಗಲಿ ಯಾರೋ ಕೂಡ ಈ ಚುನಾವಣೆ ಸಂಬಂಧಿತ ಯಾವ ದೂರ ಇದ್ರು ಕೂಡ ಇದಕ್ಕೂ ಕೊಡಬಹುದು. ಇನ್ನೊಂದು ಚುನಾವಣಾ ಆಯೋಗ ಒಂದು CVGIL ಅಂತೇಳಿ ಒಂದು ಅಪ್ಲಿಕೇಶನ್ ಇದು ಆ್ಯಪ್ ಮಾಡಿದ್ದಾರೆ, ಅವೆಲ್ಲ ಡೌನ್ಲೋಡ್ ಮಾಡ್ಬೋದು. ಅದ್ರ ಮುಖಾಂತರನು ಕೊಟ್ಟರೆ ರಿಯಲ್ ಟೈಮಲ್ಲಿ ನಾವು ಅದನ್ನ ಆ್ಯಕ್ಷನ್ ತೊಗೋಬೇಕು. ಸಂಬಂಧಪಟ್ಟ ವ್ಯವಸ್ಥೆ ಮಾಡಿದೆವು. ಚೆಕ್ ಪೋಸ್ಟ್ ಹಾಕಿದೆವು. ಇಲ್ಲಿವರೆಗೆ 19ರಿಂದ ನಾವು ಜಪ್ತಿ ಮಾಡಿದ ಹಣ ಇಲ್ಲಿವರೆಗೆ 89,54,500. ಅದರಲ್ಲಿ 2 ವಿಧ ಇದೆ. ಲೆಸ್ ದ್ಯಾನ್ 10 lakhs ಇದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ, ಸೀಸರ್ ಕಮಿಟಿ ಅಂತ ಹೇಳಿ, ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ಮೋರ್ ದೆನ್ 10 lakhs ಇದ್ರೆ ಐಟಿ ರೆಫರ್ ಮಾಡ್ತೀವಿ. ನೆಕ್ಸ್ಟು ಅದರ್ ಐಟಮ್ಸ್ 1,20,120 ಮೌಲ್ಯಗಳು, ಟೋಟಲ್ 497 ಷೇರುಗಳನ್ನು ಅದನ್ನು ಜಪ್ತಿ ಮಾಡಲಾಗಿದೆ. ಸರಾಯಿ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದಂಗೆ 130 ಲೀಟರ್ ಅಬಕಾರಿ ಇಲಾಖೆಯವರು ಮಾಡಿದ್ದಾರೆ. ಅದರ ಮೌಲ್ಯ 66,835. ಪೊಲೀಸ್ ಇಲಾಖೆಯವರು ಇದು ಸರಾಯಿ ಮಾಡಿದ್ದು 41 ಲೀಟರ್, ಅದು ಮೊತ್ತ 75,260. ಡ್ರಗ್ ಅಂಡ್ ನಾರ್ಕೋಟಿಕ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದಾರೆ 504.504 kg ವರ್ತ್ ಆಫ್ 10,000. ಅಬಕಾರಿ ಇಲಾಖೆಯವರು ಹೀನಿಯಸ್ ಕೇಸಸ್ 6 ಮಾಡಿದ್ದಾರೆ. ಬ್ರೀಚ್ ಆಫ್ ಲೈಸೆನ್ಸ್ ಕಂಡೀಷನ್ಸ್ 4 ಮಾಡಿದ್ದಾರೆ. ಅಂಡರ್ ಸೆಕ್ಷನ್ 15A ಆಫ್ ಕರ್ನಾಟಕ ಎಕ್ಸೈಸ್ ಆಕ್ಟ್ ಅಲ್ಲಿ 32 ಕೇಸ್ ದಾಖಲೆ ಮಾಡಿದ್ದಾರೆ. ವೆಹಿಕಲ್ ಸೀಸ್ಡ್ 3. ಇದು ಅಬಕಾರಿ ಇಲಾಖೆಯಿಂದ ಆಗಿದ್ದಂತ ಇದು ಆಗಿದೆ. ಈಗ ಇಷ್ಟಾಗಿದೆ. ಇವಾಗ ನಮ್ದು ಯಾವ ಆಮೇಲೆ ತಮ್ಮ ಮಾಧ್ಯಮದವ್ರಿಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇದೆ. ಈಗಾಗಲೇ ನಾವು ಪ್ರಿಂಟಿಂಗ್ ಪ್ರೆಸ್ ಅವ್ರಿಗೆ ಹೇಳಿದ್ದೆವು, ಯಾವುದೇ ಒಂದು ಪಬ್ಲಿಷ್ ಮಾಡ್ಬೇಕಾದ್ರೆ ನಮ್ಮಿಂದ ಅನುಮತಿ ಕಡ್ಡಾಯ. ಅದು ಯಾಕೆ ಅಂತಂದ್ರೆ ಚುನಾವಣಾ ಆಯೋಗ ನಿರ್ದೇಶಿಸಿದೆ. ಯಾವುದೇ ಅವಹೇಳನಕಾರಿ ಇರಬಾರದು, ಯಾವುದೇ ಒಂದು ಧರ್ಮಕ್ಕೆ ಇರಬಾರದು, ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಮಾಡೋದಿರಬಾರ್ದು. ಆ ಒಂದು ದೃಷ್ಟಿಯಿಂದ ಏನೋ ಒಂದು ಅವರು ಪೋಸ್ಟರ್ಸ್ ಆಗಲಿ, ಪಾಂಪ್ಲೆಟ್ಸ್ ಆಗಲಿ, ಅಡ್ವರ್ಟೈಸ್ಮೆಂಟ್ ಆಗಲಿ ಕಡಿಮೆಯಾಗಿ ಗೌರ್ಮೆಂಟ್ ಇದ್ರೆ ಪರ್ಮಿಷನ್ ತಗೋಬೇಕು. ಪ್ರೈವೇಟ್ ಇದ್ರೂ ಸ್ಥಳೀಯ ಪ್ರಾಧಿಕಾರ ಯಾರು ಇರ್ತಾರೆ, ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯತಿಲಿ ಅವರು ಅನುಮತಿ ತಗೊಂಡು ಕಡ್ಡಾಯವಾಗಿ ಅವರು ಇದು ಮಾಡಿ ಅನುಮತಿಯಿಂದ ಇದು ಮಾಡಿದ್ರೆ ಮತ್ತೆ ಅವರು ಕೂಡ ನಿರ್ಮಾಣ ಸಾಲ ತಗೊಂಡಿರುತ್ತೇವೆ. ನೆಕ್ಸ್ಟ್ ತಮ್ಮ ಎಸ್ಪೆಷಲಿ ಮಾಧ್ಯಮ ಮಿತ್ರರಿಗೆ ನಾವೊಂದು ಇದು ಮಾಡ್ತಾ ಇದ್ದೀನಿ. ತಾವು ಏನೇ ಆಗಬೇಕಾದ್ರೂ ಪೇಡ್ ನ್ಯೂಸ್ ಅಂತೆಲ್ಲ ಬಂದಿದೆ. ಇವಾಗ ಪೇಡ್ ನ್ಯೂಸ್ ಒಬ್ಬರು ಜಾಸ್ತಿ ಕವರೇಜ್ ಇನ್ನೊಬ್ಬರು ಬಿಡೋದು ಆ ಥರ, ಅದಕ್ಕೂ ಕೂಡ ಅದರಲ್ಲಿ ಒಂದು ನಿಯಮ ಇದೆ ಕ್ರಮಗಳು. ಅದು ತಮಗೆ ಒಂದು ಇದನ್ನು ಕೂಡ ಸರ್ಕ್ಯುಲೇಟ್ ಮಾಡ್ತೀವಿ. ದಯವಿಟ್ಟು ಪ್ಲೀಸ್ ಗೋ ಥ್ರೂ ದ್ಯಾಟ್ MCMC ಗೈಡೆನ್ಸ್ ರೀ. ಸರ್ಟಿಫಿಕೇಶನ್ ಆಮೇಲೆ ತಾವು ಏನಾರ ಹಾಕ್ತಿರ್ತಾರಲ್ಲ ಅದನ್ನು ಹಾಕಬೇಕಾದ್ರೆ ಕಂಟೆಂಟ್ಸ್ನ ನಮ್ಮ MCMC ಕಮಿಟಿ ಅಂತ ಜಿಲ್ಲಾ ಮಟ್ಟದಲ್ಲಿದೆ, ಅದರಲ್ಲಿ ಅಪ್ರೂವಲ್ ತೊಗೊಂಡ್ಬಿಟ್ಟು ತಾವು ಅಡ್ವರ್ಟೈಸ್ಮೆಂಟ್ ಆಗಲಿ ಟೆಲಿಕಾಸ್ಟ್ ಅಲ್ಲಿ ಏನಿದ್ರು ಕೂಡ ತಮ್ಮಲ್ಲಿ ತಾವು ಮಾಡ್ಬೇಕಾದ್ರೆ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮತ್ತು ಮೀಡಿಯಾ ಸರ್ಟಿಫಿಕೇಶನ್ ಅಲ್ಲಿ ಇಂಪಾರ್ಟೆಂಟ್ ಸೋಷಿಯಲ್ ಮೀಡಿಯಾ ಇದೆ, ಅದನ್ನು ಕೂಡ ಇವಾಗ ನಾವು ಟ್ವಿಟರ್ ಆಗಲಿ, ಫೇಸ್ಬುಕ್ ಆಗಲಿ, ಗೂಗಲ್ ಆಗಲಿ ಅದರಲ್ಲಿ ನಮ್ಮ ಪೇಡ್ ನ್ಯೂಸ್ ಅಂತ ಗೊತ್ತಾಗತ್ತೆ. ಇವಾಗ ಅದೊಂದು ಎಲೆಕ್ಷನ್ ಕಮಿಷನ್ ಯೂಸ್ ಮಾಡಿದ್ರೆ ನೀವು ಓಪನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಪೇಡ್ ನ್ಯೂಸ್ ಇದ್ರೆ ಅದಕ್ಕೆ ಕ್ಯಾಂಡಿಡೇಟ್ಸ್ಗಳಿಗೆ ಸಂಬಂಧಪಟ್ಟ ಕ್ಯಾಂಡಿಡೇಟ್ಸ್ಗಳು ಅದು ವೆಚ್ಚಕ್ಕೆ ಇದು ಆಗುತ್ತೆ. ತಮ್ಮೆಲ್ಲ ಗೊತ್ತಿದೆ, ವೆಚ್ಚ 40 ಲಕ್ಷ. ಅದು ವೆಚ್ಚ ಲಾಸ್ಟ್ ಲಿಮಿಟ್ ಮಾಡಿದ್ದಾರೆ, ಅಷ್ಟು ಮಾತ್ರ ಅವಕಾಶ ಇದೆ ಫಂಡ್ನಲ್ಲಿ. ಇನ್ನು ಉಳಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ SP ಸಾಹೇಬರು ಮತ್ತು ನಮ್ಮ CO ಸಾಹೇಬರು